ಒಂದು ಕೇಸ್ ಹಾಕಿದಾರಂತ. ಖಂಡಿತ ಆಗ್ತಾ ಇದ್ದೀನಿ. ಇಷ್ಟು ದಿನ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಇವಾಗ ನನ್ನ ಫೋಟೋ ಯೂಸ್ ಮಾಡಿ ಕೋಟಿ ಕೋಟಿ ತಿನ್ಬಿಟ್ಟಿದ್ದಾರೆ ಅಂತ ಹೇಳಿ ಇವಾಗ ಖಂಡಿತ ಅದು ಒಂದ್ ಕಡೆ ಅಲ್ಲ 5 ಕಡೆ ಡೆಫರ್ಮೇಶನ್ ಕೇಸ್ ಹಾಕ್ಸ್ತಾ ಇದ್ದೀನಿ. ಇದು ಅವ್ನ್ ಕೋರ್ಟಲ್ಲಿ ಬಂದು ಇದನ್ನ ಸಾಬೀತ್ ಮಾಡ್ಬೇಕು. ಅವನ್ಗೂ ಆಗ್ತಾ ಇದ್ದೀನಿ. ಅವನ ಜೊತೆ ನಿಂತ್ಕೊಂಡು ಯಾರ್ಯಾರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಮೀಟರ್ ಬೇಕು, ಮೀಟರ್ ಮೀಟರ್ ಕೇಳೋದೇ ಬೇರೆ, ಹೋರಾಟನೇ ಬೇರೆ. ಕೇಳೋ ಸರಿ ಅಂತ ಆದ್ರೆ ಅವ್ಯವಹಾರದ ಹಕ್ಕನ್ನು ಪ್ರಶ್ನೆ ಮಾಡ್ತಿರೋಂಥ ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳೋ ನಾನು. ಹಕ್ಕನ್ನು ಕೇಳ್ಬೇಕು, ನಮ್ಮ ಪ್ರತಿಭಟನೆ ಮಾಡ್ಬೇಕು, ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಕೇಳ್ಬೇಕು, ನಮ್ಮ ಹಕ್ಕನ್ನು ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ನಮ್ಮ ದಾರಿ ಏನಪ್ಪ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವ್ರ ದಾರಿ ನಡಿಬೇಕು ಅಷ್ಟೇ. ಅದನ್ನು ಅವ್ರು ಮಾಡ್ತಾರೆ, ಅದನ್ನೇನಿದೆ. ಅದಕ್ಕೆ ತಕ್ಷಣ ಬಂದೆ, ಅವ್ರು ಕೇಳಿದ್ದೀನಿ, ಅವ್ರಿಗೆ ಏನು ಮಾತಾಡಬೇಕು ಅಂತ ಹೇಳಿದ್ದೀನಿ, ಅವ್ರು ಅದನ್ನು ಮಾಡ್ತಾರೆ. ಆಮೇಲೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. ಅವ್ರಿಗೆ ಏನು ಅವರ ಭಾವನೆಗಳೇನಿದೆ, ಅವರ ವಿಚಾರಗಳೇನಿದೆ ಅದಕ್ಕೆಲ್ಲ ಗೌರವ ಕೊಟ್ಟು ನ್ಯಾಯಯುತವಾದಂಥ ತೀರ್ಮಾನ ಬೇಡಿಕೆನ ಬಗೆಹರಿಸೋಣ. ನನಗೆ ಯಾಕೆ ಬೇಜಾರಾಯಿತು ಅಂದರೆ, ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು. ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ನನಗೆ ಅದೇ ಬೇಜಾರು. ಒಟ್ಟಾರೆಯಾಗಿ ಆರೋಪದ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ಎಲ್ಲ ಆರೋಪ ಎಲ್ಲ ಬೇಸ್ಲೆಸ್ ಆರೋಪ. ನಾನು ಅಷ್ಟೇ ಕೇಳೋದು, ಫಸ್ಟ್ ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು.